ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪವಿ ಮಹಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಸಾಟರ್ಡೆ, ಸೊ ಸ್ವಲ್ಪ ಶಾಪಿಂಗ್ ಇತ್ತು, ಹೊರಗಡೆ ಹೋಗೋದಿತ್ತು, ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಏನಕ್ಕಪ್ಪ ಅಂತಂದ್ರೆ, ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ನ ಹಾಕ್ತೀನಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ನಾವು ಶಾಪಿಂಗ್ ಮಾಡ್ತಾ ಇದ್ದೀವಿ ಅಂತ. ನೀವೇ ನೋಡೋರಂತೆ. ಇವತ್ತು ಒಂದಷ್ಟು ಸ್ಯಾರೀಸ್ನ ತಗೋಬೇಕಿತ್ತು, ಹಾಗಾಗಿ ಹೋಗ್ತಾ ಇದ್ದೀವಿ. ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ, ನಾವು ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ. ಸೊ ಎದ್ದು ರೆಡಿ ಎಲ್ಲ ಆಗಿ, ತಿಂಡಿ ಎಲ್ಲ ತಿಂದು ರೆಡಿಯಾಗಿ ಬಂದಿದ್ದೀವಿ. ಇವಾಗ ಆಲ್ಮೋಸ್ಟ್ 12 o'clock ಆಗ್ಬಿಟ್ಟಿದೆ. ನಿಮಗೆ ಗೊತ್ತಿರುತ್ತೆ ಬೆಂಗಳೂರು ಟ್ರಾಫಿಕ್ ಹೇಗೆಲ್ಲ ಇರುತ್ತೆ ಅಂತ. ಸೊ ನೋಡಬೇಕು ಎಷ್ಟೊತ್ತಾಗುತ್ತೆ ಮತ್ತೆ ರಿಟರ್ನ್ ಬರೋದು ಎಷ್ಟೊತ್ತಾಗುತ್ತೆ ಅಂತ. ಸ್ಯಾಟರ್ಡೆ ಸಂಡೇ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಶಾಪ್ ಎಲ್ಲ ಕ್ರೌಡ್ ಇರುತ್ತೆ. ನೋಡೋಣ ಯಾವ ರೀತಿ ದಿನ ಹೋಗುತ್ತೆ ಅಂತ. ನೋಡಲ್ಲ टॉप्स लहंगा गाउन घाघरा चूड़ीदार तो देखो मैडम और कला मंदिर बेस्ट कलेक्शन. ಹಾಯ್ ಫ್ರೆಂಡ್ಸ್, ಶಾಪಿಂಗ್ ಹೋಗ್ತೀವಿ ಅಂತ ಹೇಳಿದ್ದೆ. ನಾನು ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದ್ವಿ, ಬಟ್ ನಾನು ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ. ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಹಾಗಾಗಿ ಇವತ್ತು ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಶಾಪಿಂಗ್ ಮಾಡಿ ಆಲ್ರೆಡಿ 1 ವೀಕ್ ಮೇಲೆ ಆಗಿಬಿಟ್ಟಿದೆ. ನಾನು ಏನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ನಿಮಗೆ. ಮೊದಲು ನನ್ನ ಮಗನಿಗೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ನೋಡಿ, ಇದು ಒಂದು ಕುರ್ತಾ ತೊಗೊಂಡಿದ್ದೀನಿ ಅವನಿಗೆ. ತುಂಬಾ ಚೆನ್ನಾಗಿದೆ ಇದು. ಬಜೆಟ್ ಕೂಡ ಕಡಿಮೆನೇ, ಹಾಗೆ ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಸೊ ಹಾಗಾಗಿ ಇದನ್ನು ತಗೊಂಡೆ. ಆಮೇಲೆ ಕಲರ್ ನನಗೆ ತುಂಬ ಇಷ್ಟ ಆಯಿತು ನೋಡಿದ ಕೂಡಲೇ, ಅದಕ್ಕೆ ಅವನಿಗೆ ತಗೊಂಡೆ. ಇದು ನೈಟ್ ಪೂಜೆಗೆ ಅಂತ. ನಮ್ಮದು ಗೃಹ ಪ್ರವೇಶ ನೈಟು ಮತ್ತು ಡೇ 2 ಪೂಜೆ ಇರೋದ್ರಿಂದ ಇದನ್ನು ನೈಟ್ ಹಾಕೋಣ ಅಂತ ಹೇಳಿ ಈ ಒಂದು ಕುರ್ತನ ತಗೊಂಡಿದ್ದೀನಿ. ಇದ್ರದ್ದು ಸೆಟ್ ಇದು. ಹಾಗೆಯೇ ಇನ್ನೊಂದು ಅವನಿಗೆ ಈ ಥರ ನನ್ನ ಸಿಸ್ಟರ್ ಮದುವೆಗೆ ತೊಗೊಂಡಿದ್ವಿ, ಅದು ಗೋಲ್ಡ್, ಆ ಕಲರ್ ತೊಗೊಂಡಿದ್ದೆ ಗೋಲ್ಡಲ್ಲಿ. ಸೊ ಹಾಗಾಗಿ ಈ ಥರ ಒಂದು ಕಲರು ಚೆನ್ನಾಗಿ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಮತ್ತೆ ಇದಕ್ಕೆ ಗೃಹ ಪ್ರವೇಶ ಟೈಮಲ್ಲಿ ಬೆಳಗ್ಗೆ ಮಾರ್ನಿಂಗ್ ಇದನ್ನು ಹಾಕೋಣ ಅಂತ ಹೇಳಿ ಈ ಒಂದು ಪಂಚಶೈಲೆ ತೊಗೊಂಡಿದ್ದೀನಿ. ಹಾಗೆ ಆ ನಂತರ ಇದು ಒಂದು ಕುರ್ತಾ ತೊಗೊಂಡಿದ್ದೀನಿ ಅವನಿಗೆ. ಇದು ಗೃಹ ಪ್ರವೇಶ ಎಲ್ಲ ಆದಮೇಲೆ ಸತ್ಯನಾರಾಯಣ ಪೂಜೆಗೆ ಇದನ್ನು ಹಾಕೋಣ ಅಂತ ಹೇಳಿ ಈ ಒಂದು ಕುರ್ತಾ ತಗೊಂಡೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದರದ್ದು ಪ್ರೈಸ್ ಬಂದು 1490. ಇದು 10% ಡಿಸ್ಕೌಂಟ್ ಏನೋ ಕೊಟ್ಟು 1340 ಆಗಿದೆ. ಇದಕ್ಕೆ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ. ಹಾಗೆ ಇದ್ರದ್ದು ಪ್ರೈಸ್ ಬಂದು 780. ಇದಕ್ಕೆ ಇದ್ರದ್ದು 450 ಏನೋ, ಇದು ಕಡಿಮೆನೇ. ಇದು 450 ಅನಿಸುತ್ತೆ ಇದಕ್ಕೆ. ಇದಿಷ್ಟು ಬಟ್ಟೆಗಳು ನನ್ನ ಮಗನಿಗೆ ನಾನು ತಗೊಂಡಿರೋವಂಥದ್ದು. ಹಾಗೆಯೇ ಹಸ್ಬೆಂಡ್ ಕೂಡ ತಗೊಂಡಿದ್ದಾರೆ. ಇದು ಒಂದು ಶೆರ್ವಾನಿ ತಗೊಂಡಿದ್ದಾರೆ ಅವರು. ಅವ್ರಿಗೆ ಸೇಮ್ ನನ್ನ ಮಗನಿಗೆ ತಗೊಂಡ್ರೋ ಅಂಥದ್ದು ಸೇಮ್ ಸಿಗಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಗೋಲ್ಡಲ್ಲಿ ತೊಗೊಂಡ್ವಿ.
ಇದನ್ನು ತೋರಿಸ್ತೀನಿ. ಇಬ್ಬರಿಗೂ ಸೇಮ್ ತಗೋಬೇಕು ಅಂತ ತುಂಬ ಸರ್ಚ್ ಮಾಡಿದ್ವಿ. ಸೇಮ್ ಪ್ಯಾಟರ್ನು ಒಂದೇ ಕಲರ್ ಡಿಸೈನಲ್ಲಿ ಸಿಗಲಿಲ್ಲ. ಸೊ ಅವ್ರು ಹಾಗಾಗಿ ಇದನ್ನು ತಗೊಂಡ್ರು. ಈ ಒಂದು ಶೇರ್ವಾನಿ ತಗೊಂಡಿದ್ದಾರೆ ಅವರು. ಇದು ಮಾರ್ನಿಂಗ್ ಸತ್ಯನಾರಾಯಣ ಪೂಜೆಗೆ ಅಂತ ಹಾಕೊಳ್ಳೋದಕ್ಕೆ ಇದು ಅವರಿಗೆ. ಈ ಒಂದು ಶರ್ಟು ಮತ್ತು ಪಂಚೆನ ನೈಟ್ ಪೂಜೆಗೆ ಹಾಕೋತಾರೆ. ನೆಕ್ಸ್ಟ್ ಬಂದು ರಾಮರಾಜ್ ಅಲ್ಲಿ ತಗೊಂಡ್ರು. ಇದು ಗೃಹ ಪ್ರವೇಶ ಟೈಮ್ಗೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ. ಇದ್ರದ್ದು ಪ್ರೈಸ್ ಬಂದು 1500 ಇದಕ್ಕೆ. ಅದು ಶೆರ್ವಾನಿಗೆ 2800 ಕೊಟ್ಟಿದ್ದಾರೆ. ಇದಿಷ್ಟು 3 ಸೆಟ್ ಅಷ್ಟೇ ತಗೊಂಡಿದ್ವಿ, ಪಾಪ ಮತ್ತು ಹಸ್ಬೆಂಡ್ಗೋಸ್ಕರ. ಇನ್ನು ನಾನು ಸತ್ಯನಾರಾಯಣ ಪೂಜೆಗೆ ಅಂತ ಹೇಳಿ ಈ ಒಂದು ಸ್ಯಾರಿನ ತಗೊಂಡೆ. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡೋದು ನಾನು ಲೇಟ್ ಆಗಿತ್ತು. ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡೋದು. ನಾನು ಕುಚ್ಚು ಕೂಡ ಹಾಕೊಂಡಿದ್ದೀನಿ ನೋಡಿ. ಈ ಥರ ಒಂದು ಕಲರ್ ನನ್ನ ಹತ್ರ ಇರಲಿಲ್ಲ. ಸಿಂಪಲ್ ಆಗಿ ಒಂದು ಬೇಬಿ ಕುಚ್ಚನ್ನ ಹಾಕಿದ್ದೀನಿ ಅಷ್ಟೇ. ಈ ಥರ ಕಲರ್ ಡಿಸೈನ್ ನನ್ನ ಹತ್ರ ಇರಲಿಲ್ಲ ಗೋಲ್ಡಲ್ಲಿ. ಸೊ ಹಾಗಾಗಿ ನಾನು ಈ ಒಂದು ಸ್ಯಾರಿನ ತಗೊಂಡಿದ್ದೀನಿ. ಇದು ಒಂಥರ ಪರ್ಪಲ್ ಅಲ್ಲ, ಪಿಂಕು ಅಲ್ಲ, ಈ ಥರ ಒಂದು ಬಾರ್ಡರ್ ಇದೆ. ಇದು ಕಲರು. ಇದ್ರದ್ದು ಪ್ರೈಸ್ ಬಂದು 14,000 ಇದಕ್ಕೆ. ಇದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಈ ಒಂದು ನಾನು ಸ್ಯಾರಿನ ತಗೊಂಡಿದ್ದೀನಿ ನೋಡಿ. ನೋಡಿದ ಕೂಡಲೇ ಇದು ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಚೆನ್ನಾಗೂ ಅನಿಸ್ತಿದೆ ಇದು. ಈ ರೀತಿ ಒಂದು ಸ್ಯಾರಿ ಇದು ಟಿಶ್ಯೂ ಸ್ಯಾರಿ. ಟಿಶ್ಯೂ ಅಲ್ಲಿ ರೇಷ್ಮೆ. ಈ ಸ್ಯಾರಿನ ನಾನು ಸುದರ್ಶನಲ್ಲಿ ತಗೊಂಡೆ, ಚಿಕ್ಕಪೇಟೆಯಲ್ಲಿ. ನೆಕ್ಸ್ಟ್ ಸ್ಯಾರಿ ಬಂದು ನನ್ನ ಫೇವ್ರೇಟ್ ಕಲರ್ ಅಂತಲೇ ಹೇಳ್ಬೋದು. ಇದಂತೂ ತುಂಬಾ ಚೆನ್ನಾಗಿದೆ. ನೋಡಿದ ಕೂಡಲೇ ಇಷ್ಟ ಆಯಿತು. ಇದು ಕೂಡ ಇವಾಗ ಟ್ರೆಂಡಲ್ಲಿದೆ ಇದು. ಈ ಥರ ಒಂದು ಸ್ಯಾರಿನ ತಗೊಂಡೆ. ಯೆಲ್ಲೋ ಮತ್ತು ಸ್ಕೈ ಬ್ಲೂ ಕಾಂಬಿನೇಷನಲ್ಲಿದೆ ನೋಡಿ, ಚೆನ್ನಾಗಿದೆ. ಅಲ್ಲೇ ಈ ಥರ ಲೇಸ್ ಎಲ್ಲ ಇದೆ ಕುಚ್ಚಿಗೆ. ಇದು ಚೆಕ್ಸ್ ಬರುತ್ತಲ್ಲ ಆ ಥರ ಇದೆ ಇದು ಸ್ಯಾರಿ. ಫುಲ್ ಈ ರೀತಿ ಇದೆ. ಬ್ಲೌಸು ಅಷ್ಟೇ ಬ್ಲೂ ಅಲ್ಲಿದೆ, ಸ್ಕೈ ಬ್ಲೂ ಅಲ್ಲಿ. ಇದ್ರದ್ದು ಪ್ರೈಸ್ ಬಂದು 1000 ಅಷ್ಟೇ. ಸಿಂಪಲ್ ಸ್ಯಾರಿ. ಇದು ನಾನು ಗೃಹ ಪ್ರವೇಶ ಟೈಮಲ್ಲಿ ಮಾರ್ನಿಂಗ್ ಇರುತ್ತಲ್ಲ ಆವಾಗ ಈ ಸ್ಯಾರಿನ ಹಾಕೋಣ ಅಂತ ಹೇಳಿ. ಈ ಥರ ಕಲರ್ ಕಾಂಬಿನೇಷನ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಈ ಒಂದು ಸ್ಯಾರಿನ ನಾನು ತಗೊಂಡಿದ್ದೀನಿ. ಇದು ಮಾರ್ನಿಂಗ್ ಹಾಕೊಡೋವಂಥ ಒಂದು ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಬಂದು ಈ ಸ್ಯಾರಿ. ಇದು ಫ್ಯಾನ್ಸಿ ಸ್ಯಾರಿ. ಇದ್ರದ್ದು ಸ್ಯಾರಿ ಏನೋ ಹೇಳಿದ್ರು, ಬಟ್ ನನಗೆ ಅದು ನೆನಪಾಗ್ತಿಲ್ಲ ನೇಮು. ಇದು ಟಿಶ್ಯೂ ಸ್ಯಾರಿ ಥರನೇ ಇದೆ, ತುಂಬಾ ತೆಳುವಿದೆ, ಚೆನ್ನಾಗೂ ಇದೆ. ಬಟ್ ಈ ಥರ ಅಲ್ಲಿ ರೆಡಿ ಬ್ಲೌಸ್ ಕೂಡ ಬಂದಿತ್ತು. ಇದ್ರದ್ದು ಪ್ರೈಸ್ ಬಂದು 2100 ಇದ್ರದ್ದು ಪ್ರೈಸು. ಈ ಥರ ಒಂದು ಲೇಸಲ್ಲಿ ಕೊಟ್ಟಿದ್ದಾರೆ. ಇದು ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ ಇದು. ಈ ಥರ ಫ್ಲವರ್ ಇದೆ ಈ ಥರ ಬಾರ್ಡರಲ್ಲಿ ನೋಡಿ. ಇದ್ರದ್ದು ಬ್ಲೌಸು ಅಲ್ಲೇ ರೆಡಿ ಇತ್ತು. ಸೊ ರೆಡಿ ಇದೆಯಲ್ಲ. ಆಮೇಲೆ ಈ ಥರ ಒಂದು ಬಟರ್ಫ್ಲೈ ಸ್ಲೀವ್ನ ನಾನು ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅಲ್ಲೇ ರೆಡಿ ಇದೆಯಲ್ಲ ಅಂತ ಹೇಳಿ ಈ ಸ್ಯಾರಿ ನಂಗೆ ನೋಡಿದ ಕೂಡಲೇ ಇಷ್ಟ ಆಯಿತು. ನೋಡಿ, ಈ ಥರ ಸ್ಲೀವ್ ಇದೆ, ಅಲ್ಲೇ ಸ್ಟಿಚ್ ಮಾಡಿದ್ದಾರೆ. ಇದು ಚೆನ್ನಾಗಿದೆ ಅಂತ ಹೇಳಿ ನನಗೆ ಸ್ಲೀವ್ ತುಂಬಾ ಇಷ್ಟ ಆಯಿತು. ಆ ಒಂದು ರೀಸನ್ಗೆ ನಾನು ಸ್ಯಾರಿ ತಗೊಂಡೆ. ಹಿಂದುಗಡೆ ಬೋಟ್ ನೆಕ್ ಇದೆ, ಮುಂದುಗಡೆ ಈ ಥರ ವಿ ಶೇಪಲ್ಲಿದೆ ನೆಕ್ಕು, ಚೆನ್ನಾಗಿದೆ. ಅದಕ್ಕೆ ಇದನ್ನು ತಗೊಂಡೆ. ಇದು ಮಿರರ್ ವರ್ಕ್ ಕೂಡ ಇದೆ ನೋಡಿ ಇಲ್ಲಿ. ಪಾರ್ಟಿ ವೇರ್ಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬರ್ತ್ಡೇ ಪಾರ್ಟಿ ಆಗಿರ್ಬೋದು, ಈ ಥರ ಒಂದು ಪಾರ್ಟಿಗೆ ಇದು ಪರ್ಫೆಕ್ಟ್ ಆಗಿದೆ ಸ್ಯಾರಿ. ಹಾಗಾಗಿ ನಾನು ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ. ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ, ತುಂಬಾ ಲ್ಯಾವೆಂಡರ್ ಕಲರ್. ನನ್ನ ಹತ್ರ ಈ ಥರ ಒಂದು ಕಲರ್ ಇರಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು
ತಗೊಂಡೆ. ನೆಕ್ಸ್ಟ್ ಸ್ಯಾರಿ ಇದು, ಬಟ್ ಇದನ್ನು ನಾನು ತಗೊಂಡಿರೋದಲ್ಲ, ಇದು ನಾನು ಪರ್ಚೇಸ್ ಮಾಡಿರೋದಲ್ಲ, ಇದು ನನ್ನ ಸಿಸ್ಟರ್ ಸ್ಯಾರಿ. ಅವಳಿಗೆ ಒಂದು ಶಾಸ್ತ್ರಕ್ಕೆ ಒಂದು ತಗೊಂಡಿದ್ದಂಥ ಒಂದು ಸ್ಯಾರಿ ಇದು. ನನಗೆ ತುಂಬ ಇಷ್ಟ ಇತ್ತು ಈ ಸ್ಯಾರಿನ ವೇರ್ ಮಾಡಬೇಕು ಅಂತ ಹೇಳಿ. ಇವಾಗ ಆಲ್ರೆಡಿ ನಾನು ತುಂಬಾ ಸ್ಯಾರಿ ತಗೊಂಡಿದ್ದೀನಿ. ಸೊ ಹಾಗಾಗಿ ಹೊಸದಾಗಿ ಏನು ತಗೊಳ್ಳೋದು ಬೇಡ ಅಂತ ಹೇಳಿ ಸಂಜೆ ಪೂಜೆ ಏನಿರುತ್ತೆ ಗೃಹ ಪ್ರವೇಶದ ಹಿಂದಿನ ದಿನ ಆ ಒಂದು ಪೂಜೆಗಳಿಗೆ ಈ ಸ್ಯಾರಿನ ಹಾಕೋಣ ಅಂತ ಹೇಳಿ ಅವಳ ಹತ್ರ ಈ ಸ್ಯಾರಿನ ತಗೊಂಡಿದ್ದೀನಿ. ಇದೇ ಸ್ಯಾರಿ ನಾನು ಅವಾಗ ಶಾಸ್ತ್ರಕ್ಕೆ ಹಾಕೋತೀನಿ. ಇದು ಈ ಥರ ಇದೆ, ಗ್ರೀನು ಮತ್ತು ಇದು ಒಂಥರ ಪಿಂಕು ಅಲ್ಲ ಪರ್ಪಲು ಅಲ್ಲ, ಆ ರೀತಿ ಒಂದು ಕಲರ್ ಕಾಂಬಿನೇಷನಲ್ಲಿದೆ. ಇದು ಈ ರೀತಿ ಕಾಣಿಸುತ್ತೆ. ಇದ್ರದ್ದು ಬ್ಲೌಸ್ ಬಂದು ಇದು. ಮದುವೆ ಬ್ಲಾಗ್ಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನಾನು ಇದೆಲ್ಲ ಬ್ಲೌಸು ಮತ್ತು ಸ್ಯಾರೀಸ್ನ ತೋರಿಸ್ತಿದ್ದೀನಿ. ಇದೆಲ್ಲ ಬ್ಲೌಸ್ ನಾವು ಮೈಸೂರಲ್ಲಿ ಮೀನಾ ಬಜಾರಲ್ಲಿ ಸ್ಟಿಚ್ ಮಾಡಿಸಿದಂಥದ್ದು. ಇದಿಷ್ಟು ನನಗೆ ಮತ್ತು ಹಸ್ಬೆಂಡ್ಗೆ ಪಾಪುಗೆ ಶಾಪಿಂಗ್ ಮಾಡಿದಂಥದ್ದು. ಇನ್ನು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ತರಬೇಕು. ಹಸ್ಬೆಂಡ್ ಫ್ಯಾಮಿಲಿಗೆ ಅಂದರೆ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಭಾವ, ನನ್ನ ಅವ್ರಗಿತಿ, ಅವ್ರ ಮಕ್ಕಳು, ನಮ್ಮ ಚಿಕ್ಕತ್ತೆ ಅವರಿಗೆ, ಹಾಗೆ ನಮ್ಮ ಅಮ್ಮ, ನನ್ನ ಸಿಸ್ಟರ್ಸ್ ಅವ್ರಿಗೆ ಕೂಡ ತರಬೇಕು. ಬಟ್ ನಮಗೆ ತಗೊಳ್ಳೋ ಅಷ್ಟರಲ್ಲಿ ತುಂಬಾ ಟೈಮ್ ತಗೊಳ್ತು. ಸೊ ಹಾಗಾಗಿ ಒಂದೇ ದಿನಕ್ಕೆ ಎಲ್ಲನೂ ಶಾಪಿಂಗ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಜಸ್ಟ್ ನಮ್ಮ ಫ್ಯಾಮಿಲಿಗೆ ಅಂದರೆ ನಮಗೆ ಪಾಪ ಮತ್ತು ಹಸ್ಬೆಂಡ್ ನನಗೆ ತಗೊಂಡು ಬಂದ್ವಿ. ನೆಕ್ಸ್ಟ್ ಮತ್ತೆ ಹೋಗಬೇಕು, ಇನ್ಯಾವಾಗಾದರೂ ತರೋಣ ಅಂತ ಹೇಳಿ ಬಂದ್ವಿ. ಈ ವ್ಲಾಗ್ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಖಂಡಿತವಾಗೂ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ತಗೊಂಡಂತಹ ಸ್ಯಾರಿಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೋತೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಬಾಯ್.